ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಿರಿನಗೆ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೌಮ್ಯ. ಇಲ್ಲೋಡಿ ನಿಮಗೆ ಇವತ್ತು ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಡೆಮೋನ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಡೆಮೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಹೌದು, ಕಂಪ್ಲೀಟ್ ಒಂದು ಕಡೆ ಬಂದ್ಬಿಟ್ಟು ನೋಡಿ, ಹೊರಗಿನ ಪ್ರಾಡಕ್ಟ್ ಅನ್ನ ನಾನು ತಗೊಂಡಿದ್ದೀನಿ ನ್ಯಾಪ್ಕಿನ್ ಡೆಮೋಗೋಸ್ಕರ. ಇನ್ನೊಂದು ಮೋದಿ ಕೇರ್ ಅಲ್ಲಿ ಇರುವಂತಹ ಫ್ರೀಡಮ್ ಅಂತ 8 ಲೇಯರ್ ಇಂದ ತಯಾರಾಗಿರುವಂತಹ ಕಾಟನ್ ಬೇಸ್ ಅಲ್ಲಿ ತಯಾರಾಗಿರುವಂತಹ ಒಂದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆ ಒಂದು ನ್ಯಾಪ್ಕಿನ್ ಅನ್ನು ತಗೊಂಡಿದ್ದೀನಿ ಡಿಯರ್ ಫ್ರೆಂಡ್. ಇದರಲ್ಲಿ ನ್ಯಾನೋ ಮ್ಯಾಗ್ನೆಟಿಕ್ ಲೇಯರ್ ಇರೋದ್ರಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಬ್ಯಾಡ್ ಸ್ಮೆಲ್ ಅವಾಯ್ಡ್ ಆಗುತ್ತೆ. ಜೊತೆಗೆ ಒಳಗಡೆ ಅಲೋವೆರಾ ಜೆಲ್ ಇರೋದ್ರಿಂದ ಕಂಪ್ಲೀಟ್ ಸ್ಪ್ರೆಡ್ ಆಗೋದಿಲ್ಲ, ಹೀರ್ಕೊಳ್ಳುತ್ತೆ. ಹಾಗೆ ಇದರಲ್ಲಿ ನ್ಯಾನೋ ಮ್ಯಾಗ್ನೆಟಿಕ್ ಸಿಲ್ವರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡುತ್ತೆ ಡಿಯರ್ ಫ್ರೆಂಡ್. ಹಾಗಾಗಿ ಇಷ್ಟು ಫ್ಯೂಚರ್ ಇರುವಂತಹ ಫ್ರೀಡಮ್ ಅನ್ನ ನಾನು ನಿಮ್ಗೆ ಡೆಮೋಗೆ ತಗೊಂಡಿದ್ದೀನಿ ಕೂಡ ತೋರಿಸ್ತಾ ಇದ್ದೀನಿ. ನೀಟಾಗಿ ಈ ಒಂದು ವಿಡಿಯೋವನ್ನ ಅಬ್ಸರ್ವ್ ಮಾಡಿ ನೋಡಿ. ಹೊರಗಿನ ಪ್ರಾಡಕ್ಟ್ ಅಲ್ಲಿ ಒಂದು ಲೇಯರ್ ಪ್ಲಾಸ್ಟಿಕ್ ಲೇಯರ್ ಅಲ್ಲಿ ತಯಾರು ಮಾಡಿರುವಂತಹ ಒಂದು ನ್ಯಾಪ್ಕಿನ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಅವಾಯ್ಡ್ ಆಗುವಂತಹ ಕ್ವಾಲಿಟೀಸ್ ಇಲ್ಲ. ಇಲ್ಲಿ ನೋಡಿ, ಈಗ ನಾನು ನೀರ್ ಕೊಡ್ತಾ ಇದ್ದೀನಿ ಹೊರಗಿನ ಪ್ರಾಡಕ್ಟ್ಗೆ. ಅದು ಕಂಪ್ಲೀಟ್ ಸ್ಪ್ರೆಡ್ ಆಗುತ್ತೆ, ಜೊತೆಗೆ ಅದು ಹೇಗೆ ಹೀರ್ಕೊಳ್ಳುತ್ತೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಓಕೆನಾ? ಹಾಗೆ ಹೀರ್ಕೊಳ್ಳೋದ್ರ ಒಟ್ಟಿಗೆ ಇದರಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಅವಾಯ್ಡ್ ಆಗೋದಾಗ್ಲಿ, ಆಕ್ಸಿಜನ್ ಸಪ್ಲೈ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಪ್ಲಾಸ್ಟಿಕ್ ಲೇಯರ್ ಇರೋದ್ರಿಂದ ಆಕ್ಸಿಜನ್ ಸಪ್ಲೈ ಆಗಲ್ಲ ಡಿಫ್ರೆಂಟ್. ಆದ್ರೆ ಫ್ರೀಡಮ್ ಅಲ್ಲಿ ನೋಡಿ, ನ್ಯಾನೋ ಸಿಲ್ವರ್ ನಿಮಗೆ ಕಾಣಿಸ್ತಾ ಇದೆ, ಆ ಪಿಂಕ್ ಕಲರ್ದು. ಇದು ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ, ಕಂಪ್ಲೀಟ್ ಹೀರ್ಕೊಳ್ಳುತ್ತೆ. ಓಕೆನಾ? ಆಕ್ಸಿಜನ್ ಸಪ್ಲೈ ಆಗೋದ್ರ ಒಟ್ಟಿಗೆ ಅದು ಬ್ಯಾಡ್ ಸ್ಮೆಲ್ ಕೂಡ ಅವಾಯ್ಡ್ ಮಾಡುತ್ತೆ, ಯಾಕೆಂದ್ರೆ ಇದರಲ್ಲಿ ಅಲೋವೆರಾ ಜೆಲ್ ಇದೆ ಒಳಗಡೆ. ಹಾಗಾಗಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ, ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಯಾವುದು ಬೆಸ್ಟ್ ಅಂತ. ಯಾಕಂದ್ರೆ ನಾವಿವತ್ತು ಕಾಟನ್ ಬೇಸ್ ಇರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು. ಜೊತೆಗೆ ಇವಾಗ ಫ್ಯೂಚರ್ ಅಲ್ಲಿ ಬರುವಂತಹ ಕಾಯಿಲೆಗಳು ಏನು, ಗರ್ಭಕೋಶ ಇನ್ಫೆಕ್ಷನ್ಸ್, PCOD ಪ್ರಾಬ್ಲಮ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಇವೆಲ್ಲ ಅವಾಯ್ಡ್ ಆಗ್ಬೇಕು ಅಂದ್ರೆ ನಾವು ಯಾವ್ದು ಬೆಸ್ಟ್ ಅಂತ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ನೋಡಿ ಕೂಡ ವೆಟ್ನೆಸ್ ಇಂದು ನಾನು ನಿಮ್ಗೆ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ. ಹೊರಗಿನ ಪ್ರಾಡಕ್ಟ್ ಅಲ್ಲಿ ವೆಟ್ನೆಸ್ ಹಾಗೆ ಟಿಶ್ಯೂ ಅಲ್ಲಿ ಕಾಣ್ತಾ ಇದೆ, ಆದ್ರೆ ಇದರಲ್ಲಿ ಯಾವುದೇ ರೀತಿ ವೆಟ್ನೆಸ್ ಇಲ್ಲ, ಫುಲ್ ಡ್ರೈನೆಸ್ ಇದೆ. ಹೀಗಾಗಿ ನಾವು ಇದನ್ನ ಆಯ್ಕೆ ಮಾಡೋದಕ್ಕೂ ಮೊದಲು ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬೆಸ್ಟ್ ಪ್ರಾಡಕ್ಟ್ ಅಲ್ಲಿ ನಾನು ಇವತ್ತು ಫ್ರೀಡಮ್ ಬೆಸ್ಟ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫ್ರೀಡಮ್ ಅಲ್ಲಿ ಕಂಪ್ಲೀಟ್ ಹೀರ್ಕೊಂಡಿದೆ, ಯಾವುದೇ ರೀತಿ ಹೊರಗಡೆ ಬರ್ತಾ ಇಲ್ಲ ನೀರು. ಆದ್ರೆ ಈಗ ನಿಮಗೆ ನೆಕ್ಸ್ಟ್ ಹೊರಗಿನ ಪ್ರಾಡಕ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಸಿಗುವಂತಹ ಆ ಪ್ರಾಡಕ್ಟ್ ಅಲ್ಲಿ ಕಂಪ್ಲೀಟ್ ಆ ವಾಟರ್ ಹಾಗೆ ಇದೆ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ. ಸೂಪರ್. ಹಾಗಾಗಿ ಇವಾಗ ನಾವು ಯೋಚನೆ ಮಾಡಬೇಕು ಯಾವ್ದು ಬೆಸ್ಟ್ ಅಂತ. ಇದು ಮಾರ್ಕೆಟ್ ಅಲ್ಲಿ ಬರೀ 260 ರುಪೀಸಿಗೆ ಸಿಗ್ತಾ ಇದೆ ಡಿಯರ್ ಫ್ರೆಂಡ್. 15 ಪ್ಯಾಡ್ ಇರುತ್ತೆ, ಒಂದು ಬಾಕ್ಸ್ ಅಲ್ಲಿ 15 ಪ್ಯಾಡ್ ಇರುತ್ತೆ. ಕಂಪ್ಲೀಟ್ ನೀವು ಇದನ್ನ 6 ಅವರ್ಸ್ 8 ಅವರ್ಸಿಗೆ ಒಂದ್ಸತಿ ಚೇಂಜ್ ಮಾಡಿದ್ರು ಕೂಡ ದಿನಕ್ಕೆ 2 ಯೂಸ್ ಮಾಡ್ಕೋಬಹುದು. ತುಂಬಾ ವರ್ತ್ ಅನ್ನಿಸುತ್ತೆ. ನಿಮ್ಮ ಮನೆಯ ಮಕ್ಕಳ ಜಾಗೃತಿ, ನಿಮ್ಮ ಜಾಗೃತಿಗೋಸ್ಕರ ಹೆಣ್ಮಕ್ಳು ನಾವು ಇವಾಗಲೇ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ